ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಅನೇಕ ರೈತರು ಮೆಕ್ಕೆಜೋಳ ರಾಶಿ ಮಾಡಿ ಬೀದಿ ಹಾದಿಯಲ್ಲಿ ಒಣಗಿಸಲು ಹಾಕಿದ ಮೆಕ್ಕೆಜೋಳದ ರಾಶಿ ಮೋಡ ಕವಿದ ವಾತಾವರಣದಿಂದ ಸೂರ್ಯನ ಕಿರಣದ ಕೊರತೆಯಿಂದ ಮೆಕ್ಕೆಜೋಳದ ಕಾಳು ಒಣಗ್ತಾ ಇಲ್ಲ. ಈ ಮಳೆ ಆರ್ಭಟದ ಮಧ್ಯೆ ಒಣಗಿಸಲು ಹಾಕಿದ ಮೆಕ್ಕೆಜೋಳ ಮೊಳಕೆ ಒಡೆದು ಬೆಳೆ ನಾಶವಾಗಿದೆ. ಮೊಳಕೆ ಒಡೆದಿರುವ ಮೆಕ್ಕೆಜೋಳವನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ₹1,200 ಕೂಡ ಕೇಳುವುದಿಲ್ಲ. ಇನ್ನೊಂದು ಕಡೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ಬೆಲೆ ಕುಸಿತದಿಂದಾಗಿ ರೈತರು ಕಂಗಾಲಾಗಿದ್ದು ಮಾರುಕಟ್ಟೆ ಬೆಲೆಗಿಂತ ₹2,000 ಬೆಲೆಗೆ ಸರ್ಕಾರ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ಸ್ಥಳೀಯ ರೈತರು ಆಗ್ರಹ ಮಾಡಿದ್ದಾರೆ. ಹೆಂಗಿದೆ ಲಾಭ ಆಗುತ್ತೆ. ಮಾಡಿದ ಕೂಲಿ ಬಾಡಿಗೆ ಬೀಜ ಬಾಡಿಗೆ ಲೆಕ್ಕ ಹಾಕಿ ರೇಟ್ ಆಗತ್ತೆ ಅದು ಅವ್ರಿಗೆ ಹೋಗ್ತದೆ. ದಬಾ ಹೋಗ್ತದೇನಪ್ಪ. ಹೌದೌದು ಒಮ್ಮೆ ಈಡ ಬರ್ತದೆ ಕರೆಯವು ಅದು ಏಟ್ ಹೋಗ್ತದೆ ಲೆಕ್ಕ ಮಾಡಿದಾರ. ಏನೇನ್ ಮಾಡಿದ್ರಿ? ಗೊಬ್ಬರ, ಎಣ್ಣೆ, ಬೀಜ ಮತ್ತೆ ಎಲ್ಲ ಗುಳಿಗೆ 16 ನಮೂನೆ ಹಾಕಿದ್ರಿ. ಈಗ ರೇಟ್ ಇಲ್ಲ. ಏನ್ ಮಾಡ್ತಾನೆ ನೋಡಿ ಕಾಯ್ಕೊಂತ ಕೂತೀವಿ. ಇದು ಮುಖ ಕಾಯ್ಕೊಂತ ಕೂತೀವಿ. ನಿದ್ದಿರಲ್ಲ ಮಳಿ ಓಡಾಡ್ಬೇಕಲ್ರಾಗ ಮತ್ತೆ ಕೂಳಲ್ದ. ಅಂದಪ್ಪ ಕೋಳೂರ, ಗದಗ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.